ದಿಢೀರಂತ ಮತ್ತೆ ಇಳಿಕೆ ಆದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು, ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದ ಬಂಗಾರ ಮತ್ತು ಬೆಳ್ಳಿ ಬೆಲೆ. ಹೌದು, ಇವತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ ಚಿನ್ನದಲ್ಲಿ. ವೀಕ್ಷಕರೇ, ಇವತ್ತು ತಗೋಬೇಕಾ ಬೇಡವಾ ನೋಡಿ. ಚಿನ್ನಾಭರಣ ಖರೀದಿ ಮಾಡೋರಿಗೆ ಭರ್ಜರಿ ಒಂದು ಗುಡ್ ನ್ಯೂಸ್ ಆಗಿದ್ರೆ, ಹೆಣ್ಮಕ್ಳಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಇನ್ನು ಮನೆಯಲ್ಲಿ ಬಂಗಾರ ಇಟ್ಟವರು ನೋಡಿ, ಸ್ಪೆಷಲ್ ಆಗಿ ಇನ್ಕಮ್ ಟ್ಯಾಕ್ಸ್ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಮನೆಯಲ್ಲಿ ಬಂಗಾರ ಎಷ್ಟು ಇಡಬಹುದು ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು, ಈ ತಪ್ಪು ಮಾಡಿದ್ರೆ ನಿಮಗೆ ನೋಟಿಸ್ ಕೂಡ ಬರುತ್ತೆ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಸೊ ಕೇಂದ್ರ ಸರ್ಕಾರದ ನಿಯಮಗಳಾಗಿರ್ಬೋದು, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ ಸಂಖ್ಯೆ ಈಗ ಕಡಿಮೆ ಕೂಡ ಆಗಿರೋದೇಕೆ, ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನಾಭರಣದಲ್ಲಿ ಹೂಡಿಕೆ ಕಡಿಮೆ ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಇನ್ನಷ್ಟು ಇಳಿಕೆ ಆಗಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಒಂದು ಚಿಕ್ಕ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಸೊ ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಒಂದು ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ವೀಕ್ಷಕರೇ, ರಾತ್ರೋರಾತ್ರಿ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಬೆಲೆ ಇಳಿಕೆ ಆಗ್ತಾ ಇದೆ. ಬೆಳ್ಳಿ ಈಗ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನಾವು ನಿಮಗೆ ಪ್ರತಿ ಸಲ ಎಕ್ಸ್ಪ್ಲೇನ್ ಮಾಡಿದಂತೆ ಈ ಬಾರಿಯೂ ಕೂಡ ವಿತ್ ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇವೆ. ನೋಡಿ ವೀಕ್ಷಕರೇ, ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ದಿಢೀರ್ ಅಂತ ಇಳಿಕೆ ಆಗುವ ಸಾಧ್ಯತೆ ಒಂದು ಕಡೆಗೆ ಇರುವಂತದ್ದು. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಕಾಣಲಿದೆ ಅಂತಾನೆ ಹೇಳ್ಬೋದು. ನೋಡಿ, ಒಂದೇ ತಿಂಗಳಲ್ಲಿ ಬರೋಬ್ಬರಿ 18,000 ರೂಪಾಯಿ ಅಂದ್ರೆ 2,37,000 ರೂಪಾಯಿ ಬೆಳ್ಳಿ ಬೆಲೆ 2,18,000 2,19,000 ರೂಪಾಯಿ ಅಂತ ಬಂದಿದೆ. 2,15,000 ರೂಪಾಯಿ ತನಕ ಬಂದು ಮತ್ತೆ ಹೈಯರ್ ಟಚ್ ಆಗ್ತಾ ಇದೆ. ಅಂದ್ರೆ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿ ಸ್ವಲ್ಪ ಮಾರ್ಕೆಟ್ ಮತ್ತೆ ರಿಕವರಿ ಆಗಿರುವಂತದ್ದು. ನೋಡಿ, ಒಂದೇ ವರ್ಷದಲ್ಲಿ 1,16,000 ರೂಪಾಯಿ ಅಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ಅಂದ್ರೆ 3,30,000 ರೂಪಾಯಿ ಈ ವರ್ಷದಲ್ಲಿ ಹೈಯೆಸ್ಟ್ ಇತ್ತು ಜನವರಿ ಫೆಬ್ರವರಿಯಲ್ಲಿ. ಆದ್ರೆ ಈಗ 2.5 ಲಕ್ಷ ರೂಪಾಯಿ ಹತ್ರ ಬೆಳ್ಳಿ ಬೆಲೆ ಬಂದಿರುವಂತದ್ದು. ಇಲ್ಲಿ ಸ್ಪೆಷಲಿ ಒಂದು ಸಪೋರ್ಟ್ ಲೆವೆಲ್ ಇದೆ ವೀಕ್ಷಕರೇ. 2,10,000, 2,12,000 ಮತ್ತು 2,40,000, 2,50,000. ನೋಡಿ, ಯಾವಾಗ ಬೆಲೆಗಳು ಈ ಒಂದು ಸಪೋರ್ಟ್ ಅನ್ನ ಮುರಿದು ಕೆಳಗೆ ಬಂದಿದೆ, ಅಲ್ಲಿಂದ ಬೆಲೆಗಳು ಇಳಿಕೆ ಆಗೋದಕ್ಕೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಈಗ ಹೊಸ ಒಂದು 2,10,000 ರೂಪಾಯಿ ಸಪೋರ್ಟ್ ಇದೆ. ನೋಡಿ, ಮೊದಲು 2,80,000 ಇತ್ತು, ನಂತರ 2.5 ಲಕ್ಷ ಆಯಿತು, ನಂತರ 2,30,000 ರೂಪಾಯಿ ಆಯಿತು, ಈಗ 2,20,000, 2,10,000 ಇಲ್ಲಿ ಟ್ರೇಡ್ ಆಗ್ತಾ ಇದೆ ಬೆಳ್ಳಿ ಬೆಲೆ. ಒಂದು ವೇಳೆ ಈ 2,10,000 ರೂಪಾಯಿದು ಏನು ಸಪೋರ್ಟ್ ಇದೆ, ಇಲ್ಲಿಂದ ಬೆಲೆ ಏನಾದ್ರೂ ಮುರಿದು ಕೆಳಗೆ ಬಂತಂದ್ರೆ 2 ಲಕ್ಷ ರೂಪಾಯಿ ತನಕ ಮತ್ತೊಮ್ಮೆ ಬರುವ ಸಾಧ್ಯತೆ ಇದೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಬಂಗಾರ ಮತ್ತು ಬೆಳ್ಳಿ ಮಾರಾಟ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ, ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಯಾವಾಗ ಖರೀದಿ ಮಾಡೋರೇ ಇರೋದಿಲ್ಲ ನೋಡಿ, ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈಗ ಅದೇ ಪ್ರಕಾರ ಮಾರ್ಕೆಟ್ ಈಗ ಪ್ರೆಷರ್ ಅಲ್ಲಿ ಇದೆ, ಅಂದ್ರೆ ತುಂಬಾ ಮಟ್ಟದಲ್ಲಿ ಸೇಲಿಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈಗ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ 1 ಕೆಜಿಗೆ ಏನ್ ಸಿಗ್ತಾ ಇದೆ? ಭಾರತೀಯ ಮಾರುಕಟ್ಟೆ ಪ್ರಕಾರ ಬೆಳ್ಳಿ ಮತ್ತು ಬಂಗಾರದ ನಿಖರ ಬೆಲೆಗಳು ಕೂಡ ನಾವು ನಿಮಗೆ ತೋರಿಸ್ತೇವೆ. ಹಾಗೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ತಗೋಬೇಕಾ ಬೇಡವಾ ಅಂತಾನು ಕೂಡ ತೋರಿಸ್ತೇವೆ. ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ, ಅದನ್ನು ಕೂಡ ತೋರಿಸೋಣ. ನೋಡಿ, ಈಗ 1 ಕೆಜಿ ಬೆಳ್ಳಿ ಬೆಲೆ ಆನ್ಲೈನ್ ನಲ್ಲಿ ನೀವೇನಾದ್ರೂ ತಗೊಂತೀರಾ ಅಂದ್ರೆ, ಬೆಳ್ಳಿಯ ETFs ಅನ್ನ ತಗೊಂತೀರಾ ಅಂದ್ರೆ 2,20,000 ರೂಪಾಯಿ ಆಗಿರುವಂತದ್ದು. ಆದ್ರೆ ನಿನ್ನೆ 2,17,000, 2,18,000 ರೂಪಾಯಿ ಇತ್ತು. ಇವತ್ತು ಒಂದು 2,000 ರೂಪಾಯಿ ಏರಿಕೆ ಆಗಿರ್ಬೋದು ವೀಕ್ಷಕರೇ. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಯುದ್ಧ ಭೀಕರವಾತಂದ್ರೆ, ಮತ್ತಷ್ಟು ಕಚ್ಚಾ ತೈಲ ಬೆಲೆ ಏರಿಕೆ ಆಯ್ತು ಅಂದ್ರೆ ಮತ್ತೆ ಬೆಳ್ಳಿ ಬೆಲೆ 2 ಲಕ್ಷ ರೂಪಾಯಿ ತನಕ ಬರಲಿದೆ ಅಂತೆ. ಹಾಗಾದ್ರೆ ಫಿಸಿಕಲ್ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ 1 ಕೆಜಿಗೆ ಎಷ್ಟಾಗಿದೆ? 2,35,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ನೋಡಿ ವೀಕ್ಷಕರೇ, ಇವತ್ತು 1 ಕೆಜಿ ಬೆಳ್ಳಿ ಬೆಲೆ 2,35,000 ರೂಪಾಯಿ. ಅದೇ ಹೋದ ತಿಂಗಳು 2,55,000 ರೂಪಾಯಿ ಇತ್ತು. ಅಂದ್ರೆ ಬರೋಬ್ಬರಿ 20,000 ರೂಪಾಯಿ ಇಳಿಕೆ ಆಗಿದೆ ಒಂದೇ ತಿಂಗಳಲ್ಲಿ. ಅದೇ 3 ತಿಂಗಳ ಹಿಂದೆ 2,80,000 ರೂಪಾಯಿ ಇತ್ತು. ಅದೇ ಜನವರಿ ಫೆಬ್ರವರಿಯಲ್ಲಿ 4 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗಿ ಈಗ ಮತ್ತೆ 2,35,000 ರೂಪಾಯಿಗೆ ಬಂದಿದೆ. ಅಂದ್ರೆ ಕಳೆದ 3-4 ತಿಂಗಳಿಂದ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ ಇಳಿಕೆ ಆಗ್ತಾ ಇದೆ. ಇನ್ನು ಆಗಸ್ಟ್ ತಿಂಗಳಲ್ಲೂ ಕೂಡ ಬೆಲೆ ಇಳಿಮುಖದಲ್ಲೇ ಸಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬಂಗಾರದ ಬೆಲೆ ಕೂಡ ನೀವು ನೋಡ್ತಿರ್ಬೋದು ಚಾರ್ಟ್ ಮೂಲಕ. ಒಂದೇ ಒಂದು 5 ದಿನದಲ್ಲಿ ಬರೋಬ್ಬರಿ 2,000-3,000 ರೂಪಾಯಿ ಅಷ್ಟು ಬೆಲೆ ಇಳಿಕೆ ಆಗಿದೆ. ಒಂದೇ ದಿನ ಮತ್ತೆ 1,000 ರೂಪಾಯಿ ಬೆಲೆ ಏರಿಕೆ ಆಗಿರಬಹುದು. ಆದ್ರೆ ಮತ್ತೆ ನಾಳೆ ನಾಡಿದ್ದು ಮತ್ತೆ ಬೆಲೆ ಇಳಿಕೆ ಆಗುವ ಚಾನ್ಸ್ ಇರಿದೆ. ಎದಕ್ಕಂದ್ರೆ ನೋಡಿ ವೀಕ್ಷಕರೇ, ಯಾವಾಗ ಬೆಲೆಗಳು ಏರಿಕೆ ಆಗಿದೆ ನಂತರ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕುಸಿತ ನಾವು ಇಲ್ಲಿ ಕಂಡಿದ್ದೇವೆ. ಈಗ ಇಲ್ಲೂ ಕೂಡ ನೋಡಬಹುದು
60,000 ರೂಪಾಯಿ ಇತ್ತು. ನಂತರ 1,55,000 ರೂಪಾಯಿ ಆಯಿತು. ಮತ್ತೆ ಒಂದು 5,000 ಇಳಿಕೆಯಾಗಿ 1,48,000 ಆಯಿತು. ಮತ್ತೆ ಒಂದು 5,000 ಇಳಿಕೆಯಾಗಿ 1,45,000 ಆಯಿತು. ಮತ್ತೆ ಒಂದು 5,000 ಇಳಿಕೆಯಾಗಿ 1,40,000. ಅಂದ್ರೆ ಪ್ರತಿ ಒಂದು 10 ದಿನಕ್ಕೆ 5,000 ರಿಂದ 6,000 ರೂಪಾಯಿ ಬೆಲೆ ಇಳಿಕೆ ಆಗ್ತಾನೆ ಬಂದಿದೆ. ಈ ಒಂದು ಆಗಸ್ಟ್ ತಿಂಗಳಲ್ಲೂ ಕೂಡ 5,000-6,000 ಇಳಿಕೆ ಆಯಿತು ಅಂದ್ರೆ 1,35,000 ಮತ್ತೊಂದು ಹೊಸ ಲೋ ಟಚ್ ಆಗ್ಬಹುದು. 1,40,000 ಈಗ ಏನಿದೆ ನೋಡಿ, ಈಗ ಸಪೋರ್ಟ್ ಇಲ್ಲಿ ಒಂದು ಬಂದಿರುವಂತದ್ದು ನೋಡಿ. ಬೆಲೆ ಈಗ ಇಲ್ಲಿಗೆ ಬಂದು ನಿಂತಿದೆ. ಇಲ್ಲಿಂದ ಏನಾದ್ರೂ ಬೆಲೆ ಮತ್ತೆ ಚಾರ್ಟ್ ಅಲ್ಲಿ ಕೆಳಗೆ ಬಂತು ಅಂದ್ರೆ ಇಲ್ಲಿಂದ ಮತ್ತೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣುವ ಸಾಧ್ಯತೆ ಇದೆ. ಯಾವಾಗ ಸಪೋರ್ಟ್ ಮತ್ತು ಬೇಸ್ಮೆಂಟ್ ಅಂತ ನಾವೇನ್ ಕರಿತೀವಿ ಅದು ಮುರಿತು ಅಂದ್ರೆ, ಅದು ಬ್ರೇಕ್ ಆಯ್ತು ಅಂದ್ರೆ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿಯುವ ಚಾನ್ಸ್ ಇರುತ್ತೆ. ಸೊ ಈಗ 1,40,000 ಏನಿದೆ ನೋಡಿ, ಅದು ಬ್ರೇಕ್ ಆಗ್ತಾ ಇಲ್ಲ. ಯಾವಾಗ ಬೆಲೆ 1,40,000 ರೂಪಾಯಿ ಹತ್ರ ಬರ್ತಾ ಇದೆ, ಅಲ್ಲಿಂದ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಜನರು, ಹೂಡಿಕೆದಾರರು ಸಾವಿರಾರು ಕೋಟಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ವಿದೇಶಿ ಬ್ಯಾಂಕುಗಳು, ಅಮೆರಿಕಾದವರಾಗಿರ್ಬೋದು, ಚೈನಾದವರು, ರಷ್ಯಾದವರು, ಜರ್ಮನಿಯವರು, ಸಿಂಗಾಪುರ್ ಅವರು, ಜಪಾನ್ ಅವರು, ಎಲ್ಲಾ ದೇಶದವರು ಕೂಡ ಬಂಗಾರ ಬೆಳ್ಳಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಇತ್ತ ಅವರು ಕಚ್ಚಾ ತೈಲದಲ್ಲೂ ಕೂಡ ಹಣವನ್ನು ಹೂಡಿಕೆ ಮಾಡ್ತಾರೆ. ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ಅವಾಗ ಹೆಚ್ಚು ಹೆಚ್ಚು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಬಂಗಾರ ಬೆಳ್ಳಿ ಅಂತ ಅವರು ಮುಖ ಕೂಡ ಮಾಡೋದಿಲ್ಲ. ಅವಾಗ ಡಿಮ್ಯಾಂಡ್ ಕಡಿಮೆ ಆಗಿ ಬೆಲೆ ಇಳಿಕೆ ಆಗುತ್ತೆ. ಸೊ ಈಗ ಆ ಪ್ರಕಾರ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? ಆನ್ಲೈನ್ ಪ್ರಕಾರ 1,07,000, 1,08,000 ತೋರಿಸ್ತಾ ಇದೆ. ಆದ್ರೆ ವೀಕ್ಷಕರೇ, ನೀವು ಮಾರ್ಕೆಟ್ ಅಲ್ಲಿ ತಗೋತೀರಾ ಅಂದ್ರೆ 1,08,500 ರೂಪಾಯಿ 18 ಕ್ಯಾರೆಟಿನ 10 ಗ್ರಾಮ್ ಚಿನ್ನದ ಬೆಲೆ ಇವತ್ತು ಮಾರಾಟವಾಗ್ತಾ ಇದೆ. ನೋಡಿ, ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಕೂಡ ಇರುತ್ತೆ. ಅಂದ್ರೆ ಆ ರೆಡಿ ಮಾಡೋದಕ್ಕೆ ಒಂದು ಚಾರ್ಜ್ ಕೂಡ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಅದು 5% ಇರಬಹುದು, 10% ಇರಬಹುದು, 20% ಕೂಡ ಇರಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇದ್ರ ಮೇಲೆ 3% GST ಕೂಡ ಎಕ್ಸ್ಟ್ರಾ ಇರಲಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ, 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಬಂಗಾರ ಮನೇಲಿ ಎಷ್ಟು ಇಡಬಹುದು ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಕಾನೂನಿನ ಪ್ರಕಾರ ಮನೇಲಿ ಇಷ್ಟೇ ಬಂಗಾರ ಇಡಬೇಕು ಅಂತ ಯಾವುದೇ ರೀತಿ ಒಂದು ಲಿಮಿಟ್ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಕೂಡ ಬಂಗಾರ ಮನೇಲಿ ಇಡಬಹುದು. ಆದ್ರೆ ವೀಕ್ಷಕರೇ, ಯಾವಾಗ ಎನ್ಕ್ವೈರಿ ಅಂತ ಬರುತ್ತೆ, ನೋಟಿಸ್ ಅಂತ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಇಂದ, ತುಂಬಾ ಜನ ಕಪ್ಪು ಹಣವನ್ನ ಬಂಗಾರದಲ್ಲಿ ಶೇಖರಣೆ ಮಾಡಿ ಇಡ್ತಾರೆ. ಅಂತವರಿಗೆ ನೋಟಿಸ್ ಕೂಡ ಕೆಲವೇ ಬರುತ್ತೆ ನೋಡಿ. ಅವಾಗ ಮನೇಲಿದ್ದ ಬಂಗಾರವನ್ನು ಯಾವ ತರ ಡಿಸ್ಟ್ರಿಬ್ಯೂಷನ್ ನೀವು ಮಾಡಬಹುದು ಅಂದ್ರೆ, ಮನೇಲಿ ಮದುವೆ ಆಗಿದ್ದ ಮಹಿಳೆಯರಾಗಿದ್ರೆ, ಮದುವೆ ಆಗಿದ್ದ ಮಹಿಳೆಯರು ಹೆಣ್ಮಕ್ಳು ಅವರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೊಂಡ್ರು ಕೂಡ ಯಾರು ಅದಕ್ಕೆ ಲೆಕ್ಕ ಕೇಳಲ್ಲ. ಮತ್ತೆ 500 ಗ್ರಾಮ್ ಮೇಲೆ ನಿಮ್ಮ ಮನೆಯಲ್ಲಿ ಒಬ್ಬರ ಹತ್ತಿರ ಬಂಗಾರ ಇದೆ ಅಂದ್ರೆ ಅವರು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ, ಅಥವಾ ಅವರು ಅದನ್ನ ಖರೀದಿ ಮಾಡಿರೋ ಒಂದು ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. GST ಬಿಲ್ ತೋರಿಸಬಹುದು ಅಥವಾ ಇನ್ಕಮ್ ಸೋರ್ಸ್ ತೋರಿಸಬಹುದಾಗುತ್ತೆ. ಇನ್ನು ಮದುವೆ ಆಗಿಲ್ಲ ಅಂದ್ರೆ ಅಂತ ಮಹಿಳೆಯರು 250 ಗ್ರಾಮ್ ಇಟ್ಟಿದ್ರು ಕೂಡ ಯಾರು ಕೂಡ ಅದಕ್ಕೆ ಲೆಕ್ಕ ಕೇಳಲ್ಲ. 250 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅಂತವರು ಲೆಕ್ಕ ಕೊಡಬೇಕಾಗುತ್ತೆ, ಅಥವಾ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ಸ್ 100 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳೋದಿಲ್ಲ. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು GST ಬಿಲ್ ಅಥವಾ ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ 5 ಜನ ಇದ್ದಾರೆ ಅಂದ್ರೆ ಅದನ್ನ ನೀವು ಡಿವೈಡ್ ಕೂಡ ಮಾಡಬಹುದು ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಬಂಗಾರ ಇವತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ. 18 ಕ್ಯಾರೆಟ್ ಚಿನ್ನದ ಬೆಲೆ 1,08,000, 1,09,000 ರೂಪಾಯಿ ಇದೆ. 22 ಕ್ಯಾರೆಟ್ ಅಂದ್ರೆ ಇದು 916 ಅಂತ ಕರೀತಾರೆ. ಅಂದ್ರೆ 91.6% ಇದರಲ್ಲಿ ಬಂಗಾರ ಇರುತ್ತೆ. ಉಳಿಕಿದ್ದು ಏನು 8.4% ಇರುತ್ತೆ ನೋಡಿ, ಅದು ಮಿಕ್ಸ್ಚರ್ ಇರುತ್ತೆ. ಅಂದ್ರೆ ಅದರಲ್ಲಿ ಮೆಟಲ್ಸ್ ಮತ್ತೆ ಬೆಳ್ಳಿ, ತಾಮ್ರಗಳನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿರುವಂತ ಒಂದು ಪರ್ಸೆಂಟೇಜ್ ಆಗಿರುತ್ತೆ. ಇದ್ರದ್ದು ಬೆಲೆ 1,31,000 ರೂಪಾಯಿ ಆನ್ಲೈನ್ ತೋರಿಸ್ತಾ ಇದೆ. ಬಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ 2,000 ಜಾಸ್ತಿ ಇರುತ್ತೆ, ಆನ್ಲೈನ್ ರೇಟ್ ಬೇರೆ ಇರುತ್ತೆ. ಸೊ 1,33,000 ರೂಪಾಯಿ 22 ಕ್ಯಾರೆಟಿನ 10 ಗ್ರಾಮ್ ಚಿನ್ನದ ಬೆಲೆ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗಲಿದೆ ಅಂತಾನೆ ಹೇಳ್ಬಹುದು ನೋಡಿ. ಇದು ಕೂಡ ಆಭರಣ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಸೊ ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ಜನ ಮೋಸ ಹೋಗ್ತೀರಾ. ಮೇಕಿಂಗ್ ಚಾರ್ಜ್ ಕೆಲವೊಮ್ಮೆ 6% ಇದ್ದದ್ದು 20% ಹಾಕಿರ್ತಾರೆ. ಸೊ ಕೆಲವೊಮ್ಮೆ ನೀವೇನ್ ಮಾಡ್ಬೇಕು ಅಂದ್ರೆ ಆ ಒಂದು ಚೌಕಾಸಿ ಅಥವಾ ಬಾರ್ಗೇನಿಂಗ್ ಮಾಡಬಹುದು. ಸೊ ಇದರಲ್ಲಿ ಬಾರ್ಗೇನಿಂಗ್ ನಡೆಯುತ್ತೆ ತುಂಬಾ ಕಡೆಗೆ. ಸೊ ನೀವು ಅದೆಷ್ಟು ಚೌಕಾಸಿ ಮಾಡ್ತೀರಾ ಅಷ್ಟು ನಿಮ್ದು ಮೇಕಿಂಗ್ ಚಾರ್ಜ್ ಕಡಿಮೆ ಆದ್ರೆ ಅಷ್ಟು ನಿಮಗೆ ಉಳಿತಾಯ ಅಂತಾನೆ ಹೇಳ್ಬಹುದು. ಎರಡನೇದಾಗಿ, ಒಂದೇ ದಿನ ನೀವೇನಾದ್ರೂ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಬಂಗಾರ ಖರೀದಿ ಮಾಡ್ತಿದ್ದೀರಪ್ಪ ಅಂದ್ರೆ ನೀವು ಕಡ್ಡಾಯವಾಗಿ ಆ ಒಂದು ಹಣವನ್ನ ನೇರವಾಗಿ ಆನ್ಲೈನ್ ಅಥವಾ UPI ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಹಣವನ್ನ ಕ್ಯಾಶ್ ಅಲ್ಲಿ, ಹಣವನ್ನು ನಗದಲ್ಲಿ ನೀವು ಟ್ರೀಟ್ ಮಾಡುವಂತಿಲ್ಲ ಅದನ್ನ. ಅಂದ್ರೆ ಆ ಒಂದು ಎಂಟ್ರಿನ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಥ್ರೂನ ಮಾಡಬೇಕಾಗುತ್ತೆ. ಅಂದ್ರೆ ಆ ಒಂದು ಪೇಮೆಂಟ್ ನೀವು ಬ್ಯಾಂಕ್ ಥ್ರೂ ಮಾಡಬೇಕು. ಒಂದು ವೇಳೆ ನೀವು ನಗದು ಕ್ಯಾಶ್ ಕೊಟ್ಟು ಒಂದೇ ದಿನ ಒಬ್ಬರ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣ ಕೊಡುವಂತಿಲ್ಲ, ಇಸ್ಕೊಳ್ಳುವಂತಿಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ಈ ತರ ಮಾಡಿದಲ್ಲಿ ಇದು ಅಕ್ರಮ ವರ್ಗಾವಣೆ ಅಂತಾನೂ ಕೂಡ ಹೇಳ್ಬಹುದು ನೋಡಿ. 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಕ್ಯಾಶ್ ಅಲ್ಲಿ, ಆನ್ಲೈನ್ ಅಲ್ಲಿ ಬೇಕಾದ್ರೆ ಮಾಡಬಹುದು. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮತ್ತೆ ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್ ಕೊಡೋದ್ರ ಮೂಲಕ ಆನ್ಲೈನ್ ಮೂಲಕ ಮಾಡಬಹುದು. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ?
1,43,000. ಇದು ಆನ್ಲೈನ್ ನಲ್ಲಿ ಯಾರೆಲ್ಲ ETF ಅಲ್ಲಿ ಹೂಡಿಕೆ ಮಾಡ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ, ಅವರಿಗೆ ಇದು 1,43,500 ರೂಪಾಯಿ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ 1,44,500 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ನೋಡಿ ವೀಕ್ಷಕರೇ, ಇದು ಹೋದ ತಿಂಗಳು 1,52,000 ರೂಪಾಯಿ ಇತ್ತು, ಹತ್ತತ್ರ 9,000 ರೂಪಾಯಿ ಇಳಿಕೆ ಆಗಿದೆ. ಇನ್ನು 2 ತಿಂಗಳ ಹಿಂದೆ 1,58,000 ರೂಪಾಯಿ ತನಕ ಬೆಲೆ ಹೋಗಿತ್ತು. ಅಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಆಮದು ಸುಂಕವನ್ನ 6% ಇದ್ದದ್ದು 15% ಮಾಡಿದ್ರಲ್ಲ, ಅವಾಗ 1,65,000 ರೂಪಾಯಿ ತನಕ ಬೆಲೆ ಹೋಗಿತ್ತು. ಈಗ 1,43,1,45,000 ರೂಪಾಯಲ್ಲಿ 24 ಕ್ಯಾರೆಟ್ ಗಟ್ಟಿ ಬಂಗಾರ 1 ತೊಲೆ ರೇಟ್ ಆಗಿದೆ. ಸೊ ವೀಕ್ಷಕರೀಗ ತಗೋಬೇಕಾ ಬೇಡವಾ ಅಂತ ನೀವು ನಮಗೆ ಕೇಳೋದಾದ್ರೆ, ಯಾವಾಗ ಬೆಲೆಗಳು ಇಳಿಕೆ ಆಗಿರುತ್ತೆ ಅವಾಗ ನೀವು ಸ್ವಲ್ಪ ಸ್ವಲ್ಪ ತಗೋಬಹುದು. ನಿಮ್ಮ ಹತ್ರ 1,00,000 ರೂಪಾಯಿ ಇದೆ ಅಂದ್ರೆ ಇವತ್ತು 10,000, 15,000 ಈ ತರ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ 10,000-15,000 ರೂಪಾಯಿ ನೀವು ತಗೊಂಡ್ಬಂದ್ರೆ ಎವರೇಜ್ ವ್ಯಾಲ್ಯೂ ಅಂತ ನಿಮಗೆ ಮಾರ್ಕೆಟ್ಗಿಂತ ಕಮ್ಮಿ ಬೆಲೆಗೆ ಬಂಗಾರ ಸಿಗುತ್ತೆ. ಸೊ ನೀವು 10 ಗ್ರಾಮ್ ಕೂಡಿಸಿ ಲೆಕ್ಕ ಮಾಡಿದಾಗ ಮಾರ್ಕೆಟ್ಗಿಂತ 1-2-3 ಸಾವಿರ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಿರುತ್ತೆ.